ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಸಂಜೆ 4:30 ಗಂಟೆ. ಏನಾದರೂ ಮಾಡೋಣ ಸಾಯಂಕಾಲದ ಒಂದು ಸ್ನ್ಯಾಕ್ಗೆ ಅಂದ್ಕೊಂಡೆ. ಏನು ಮಾಡೋದು ಅಂತ ಯೋಚನೆ ಮಾಡಿ ನಾನಿವತ್ತು ಪಾನಿಪುರಿ ಮಾಡೋಣ. ಮನೆಯಲ್ಲೇ ನಾಲಿಗೆ ಎಲ್ಲ ಚುರು 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 ಅನ್ಬೇಕು, ಆ ಥರ ಪಾನಿಪುರಿ ಮಾಡೋಣ ಅಂತ ನಿರ್ಧಾರ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪಾನಿಪುರಿ ನಾವೇನು ಮಾಡ್ತೀವಿ, ಹೊರಗಡೆ ಹೋದಾಗ ರೋಡ್ ಸೈಡ್ ಗಾಡಿನಲ್ಲಿ ಅಥವಾ ಅದೇ ಚಾಟ್ ಶಾಪ್ಸ್ ಇರುತ್ತೆ ಅಂಥ ಕಡೆ ತಿಂತೀವಿ. ಅದೆಷ್ಟು ಹೈಜಿನಿಕ್ ಆಗಿರುತ್ತೋ, ಎಷ್ಟು ಆರೋಗ್ಯಯುತವಾಗಿರುತ್ತೋ ಖಂಡಿತ ಗೊತ್ತಿಲ್ಲ. ಈಗದ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿರ್ತೀರ, ಅದ್ರ ಬಗ್ಗೆ ಎಷ್ಟು ವಿಡಿಯೋಗಳು ಬಂದಿದೆ, ಏನೇನು ಆ್ಯಡ್ ಮಾಡ್ತಾರೆ ಅದಕ್ಕೆ ಅನ್ನೋದನ್ನು ನಮಗೆ ತಿನ್ನೋದು ಬಿಡಿ, ಕೇಳಿದ್ರೇ ಅಸಹ್ಯ ಆಗತ್ತೆ. ಆ ಥರದ ಒಂದು ವಿಷಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇತ್ತು. ಹಾಗಾಗಿ ನಾನು ಅನೇಕ ವರ್ಷಗಳಿಂದ, ಅದು ಕೋವಿಡ್ ಟೈಮಲ್ಲಂತೂ ಎಷ್ಟು ಮಾಡಿದ್ದೀನಿ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಸಲ ಪಾನಿಪುರಿ ಮಾಡಿದ್ದೀನಿ. ಸರಿ, ಇವತ್ತು ಮಾಡೋಣ. ಸುಮಾರು ದಿನ ಆಗಿತ್ತು ನಾನು ಮಾಡಿದೆ, ತಂದಿಟ್ಟಿದ್ದೆ. ಪೂರಿ ಎಲ್ಲ ನೋಡಿ ರೆಡಿ ಇದೆ, ಇಲ್ಲಿ ತಂದಿಟ್ಟಿರೋ ಪೂರಿ ರೆಡಿ ಇತ್ತು. ಅದಕ್ಕೆ ಪಾನಿಪುರಿ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ತಿಂದ್ರಾಯಿತು. ಸ್ವಲ್ಪ ಎಲ್ಲ ಲಿಮಿಟಲ್ಲಿ ತಿಂದರೆ ಏನೂ ತೊಂದರೆ ಇಲ್ಲ. ಇವತ್ತು ಬೆಳಗ್ಗಿಂದನೂ ನಾನು ಸ್ವಲ್ಪ ಲೈಟ್ ಫುಡ್ ತಗೊಂಡು ಪಾನಿಪುರಿ ತಿನ್ನಬೇಕು ಅನ್ನೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗಾಗಿ ಮಾಡೋಣ ಪಾನಿಪುರಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸುಶಾಂತ್ಗೆ ಪಾನಿಪುರಿ ಇಷ್ಟನಾ? ಪಾನಿಪುರಿ ಇಷ್ಟ. ಹೌದಾ, ವೆರಿ ಗುಡ್. ಮಾಡೋಣ ಈಗ ಪಾನಿಪುರಿ. ಸರಿ, ಮಾಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ನಾನು ತಗೊಂಡಿದ್ದೀನಿ, ನಾನು ಮೊದಲು ಪಾನಿಗೆ ಏನೇನು ತಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ, ಬನ್ನಿ ನೋಡೋಣ. ಪಾನಿ ಮಾಡಕ್ಕೆ ಮೊದಲಿಗೆ ನಾವೇನು ತಗೊಂಡಿದೀವಿ ಸುಶಾಂತ್? ಇದು ಕೊಡಂಬರಿ ಸೊಪ್ಪು. ಅಲ್ಲ, ಇದು ಸೊಪ್ಪು. ಪುದೀನ ಸೊಪ್ಪು ತಗೊಂಡಿದೀವಿ, ಕೊಡಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ತಗೊಂಡಿದೀವಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಇದೇನಿದು? ಪೆಪ್ಪರ್ ಸೀಡ್ಸ್. ಜೀರಿಗೆ. ನಾನು 1 ಚಮಚ ಪೆಪ್ಪರು, 1.5 ಚಮಚ ಜೀರಿಗೆ ತಗೊಂಡಿದ್ದೀನಿ. ಹಾಗೆ ಇಲ್ಲೇನಿದೆ ಸುಶಾಂತ್? ಏನಿದು? ಹುಣಸೆ ಹಣ್ಣು. ಸ್ವಲ್ಪ ನಾನು ನೆನೆಸಿ ಇಟ್ಟಿದ್ದೀನಿ. ಒಂದು ಚಿಕ್ಕ ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಇಲ್ಲಿ ನೆನೆಸಿ ಇಟ್ಟಿದ್ದೀನಿ, ಅದು ಪಾನಿಗೆ. ಆಮೇಲೆ ಪಾನಿಗೆ ಸ್ವಲ್ಪ ಚಾಟ್ ಮಸಾಲ ತಗೊಂಡಿದ್ದೀನಿ. ಇಲ್ಲಿ ಹುಣಸೆ ಹಣ್ಣಿನ ಪಲ್ಪನ್ನು ಕಿವುಚಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಇಲ್ಲಿ ಬೆಲ್ಲ ಇಟ್ಕೊಂಡಿದ್ದೀನಿ. ಇದು ನಮಗೆ ಸ್ವೀಟ್ ಹುಣಸೆ ಹಣ್ಣಿನ ಗೊಜ್ಜು ಮಾಡ್ಕೊಳ್ಳೋಕ್ಕೆ, ಸ್ವೀಟ್ ಗೊಜ್ಜು ಮಾಡ್ಕೊಳ್ಳೋಕ್ಕೆ, ಇದು ಪಾನಿ ಮಾಡ್ಕೊಳ್ಳೋಕ್ಕೆ. ಇದು ಸ್ವೀಟ್ ಪಾನಿ ಅಂದರೆ ಸ್ವಲ್ಪ ಗೊಜ್ಜು ಥರ ಇರುತ್ತೆ, ಅದು ಮಾಡ್ಕೊಳ್ಳೋಕ್ಕೆ. ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪಾನಿ ಮಾಡ್ಕೊಳ್ಳೋದು ಹೇಗೆ ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ನಾವೀಗ ಸ್ವೀಟ್ ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೆ ಸುಶಾಂತ್ ಹಾಕು, ಬೆಲ್ಲ ಇದಕ್ಕೆ ಹಾಕು, ಪಾತ್ರೆಗೆ ಹಾಕು ಬೆಲ್ಲ ಇಟ್ಟು. ಹುಣಸೆ ಹಣ್ಣು ಹಾಕಿಕ್ಕೆ ಪಾತ್ರೆಗೆ. ಹುಣಸೆ ಹಣ್ಣು ಈ ಹುಣಸೆ ಹಣ್ಣು ಪಾತ್ರೆಗೆ ಹಾಕು, ಈ ಪಾತ್ರೆಗೆ ಹಾಕು. ಸುಶಾಂತ್ ಹಾಕಿದ್ದಾನೆ. ಹುಣಸೆ ಹಣ್ಣನ್ನು ನಾನು ಕಸ ಎಲ್ಲ ಕಿವುಚಿ ಇಟ್ಕೊಂಡಿದ್ದೆ. ಹಾಗೆ ಬೆಲ್ಲ ಮತ್ತು ಹುಣಸೆ ಹಣ್ಣನ್ನು ಇದಕ್ಕೆ ಸೇರಿಸಿ, ಇದು ಸ್ವೀಟ್ ಗೊಜ್ಜು ಮಾಡೋಕ್ಕೆ. ಇದನ್ನು ನಾನು ಗ್ಯಾಸ್ ಮೇಲೆ ಕುದಿಯಕ್ಕಿಟ್ಟು ಪಾನಿ ಮಾಡ್ಕೊಳ್ಳೋಣ. ಗ್ಯಾಸ್ ಹಚ್ಚಿ ನಾನು ಹುಣಸೆ ಹಣ್ಣಿನ ಪಲ್ಪ್ ಮತ್ತು ಬೆಲ್ಲ ಕುದಿಯಕ್ಕಿಟ್ಟಿದ್ದೀನಿ. ಇದು ಕುದೀತಾ ಇರಲಿ. ಒಂದು ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ತೀನಿ, ನಾವು ದಪ್ಪ ಆಗುತ್ತೆ ಆಮೇಲೆ. ಅದು ಇದು ಕುದೀತಾ ಇರಲಿ. ಆ ಟೈಮಲ್ಲಿ ನಾವು ಪಾನಿ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಪುದೀನ ಎಲ್ಲ ಹಾಕು, ಮಿಕ್ಸಿ ಜಾರ್ ಹಾಕು. ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮಾಮೂಲಿ ಟ್ಯಾಪ್ ವಾಟ್ರಲ್ಲಿ ತೊಳೆದು, ಆಮೇಲೆ ಎಕ್ವಗಾರ್ಡ್ ನೀರಲ್ಲೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಇದೆಲ್ಲ ಹಾಕುಕಂದ ಏನೇನು ಹಾಕ್ತಾನೆ ಹೇಳಿ ಹಾಕು. ಏನೇನು ಹಾಕ್ತಾನೆ ಹೇಳಿ ಹಾಕು. ಏನದು? ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕದ ನೋಡಿ ನೋಡಿ ಹಾಕು. ಏನು ಹಾಕಿದೆ? ಜೀರಿಗೆ ಹಾಕು. ಹೀಗೆ ಕೈಯಲ್ಲಿ ತಳ್ಳಿ, ಹೀಗೆ ಮಾಡಿ ತಳ್ಳಿ. ಪ್ಲೇಟನ್ನು ಹೀಗೆ ಮಾಡಿ ತಳ್ಳಿ ಬಿಡ. ಹೀಗೆ ಹಾಕು, ನಿಧಾನಕ್ಕೆ ಹಾಕು. ಕೈಯಲ್ಲಿ ತಳ್ಳಲ್ಲ ಇದನ್ನು. ಈಗ ನಾವು ಅದು ಹುಣಸೆ ಹಣ್ಣು ಹಾಕು. ಹುಣಸೆ ಹಣ್ಣು ಹಾಕಿದ್ದಕ್ಕೆ ಮಿಕ್ಸಿ ಜಾರಿಗೆ ಹಾಕು. ಹುಣಸೆ ಹಣ್ಣನ್ನು ನಾವು ಹಾಕ್ಕೊಂಡು ಅದನ್ನು ಪಾನಿ ರೆಡಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿಲಿ ರುಬ್ಕೊಂಡು ಬರ್ತೀನಿ ಇದನ್ನು ನೋಡಿ. ಈ ಥರ ನಾನು ನೀರು ಹಾಕಿ ರುಬ್ಕೊಂಡಿದ್ದೀನಿ. ಇದನ್ನು ನಾವು ಸ್ಟ್ರೈನರಲ್ಲಿ ಸೋಸ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಕಸ ಎಲ್ಲ ಇರುತ್ತಲ್ಲ, ನಿಮಗೆ ದಂಟು ಅದೆಲ್ಲ ಹಾಕಿರ್ತೀವಿ. ಆಮೇಲೆ ನೀವು ಇದನ್ನು ಮತ್ತೆ ಇನ್ನೊಂದ್ಸಲ ಮಿಕ್ಸಿಗೆ ಹಾಕಿ ನೀರು ಹಾಕಿ ಸೋಸ್ಕೋಬೋದು. ಇದು ಗಟ್ಟಿ ತಿಕ್ಕಿರುತ್ತೆ ನೋಡಿ. ಈ ಥರ ಪಲ್ಪ್ ಈ ಥರ ಸಿಕ್ಕಿರುತ್ತಲ್ಲ, ಇದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ಮತ್ತೆ ಸೋಸಿ ಹಾಕೋಣ, ಸೇರಿಸೋಣ. ಇದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಬೋಣ.
ಮತ್ತೆ ಸೆಕೆಂಡ್ ಟೈಮ್ ರುಬ್ಬಿ ಸೇರಿಸ್ತಾ ಇದ್ದೀನಿ. ನಾನು ಇದಕ್ಕಿನ್ನೂ ಉಪ್ಪು ಸೇರಿಸಿಲ್ಲ. ನೀವು ಬೇಕಾದರೆ ಇನ್ನೂ ಒಂದ್ಸಲ ಮಿಕ್ಸಿಗೆ ಹಾಕಿ ಸೇರಿಸ್ಕೋಬೋದು. ನೋಡಿ, ಪಾನಿ ಇಷ್ಟಾಗಿದೆ. ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ಗಟ್ಟಿಯಾಗಿ ಬೇಕಾಗಲ್ಲ. ನೋಡಿ, ಇಷ್ಟು ನೀರು ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿಲ್ಲ ನಾನು. ಹಾಗೆ ಚಾಟ್ ಮಸಾಲ ಹಾಕ್ತೀನಿ. ಚಾಟ್ ಮಸಾಲ ನಿಮಗೆ ಇಲ್ಲ ನೀವು ಅಮ್ಚೂರು ಪೌಡ್ರ್ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಕೆಲವರು ಒಂಚೂರು ಲಿಂಬೆ ರಸನೂ ಹಿಂಡ್ಕೋತಾರೆ. ನಿಮಗೆ ಚಾಟ್ ಮಸಾಲ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ, ನಾನಿಷ್ಟು ಚಾಟ್ ಮಸಾಲ ಹಾಕ್ತೀನಿ. ಸುಮಾರು 1 ಸ್ಪೂನಷ್ಟೇ ಹಾಕಿದ್ದೀನಿ. ನೋಡಿ, ಇಲ್ಲಿ ಹುಣಸೆ ಹಣ್ಣಿನ ಸಿಹಿ ಗೊಜ್ಜು, ಹುಣಸೆ ಹಣ್ಣು ಹಾಗೂ ಬೆಲ್ಲ. ನೋಡಿ, ಇದು ರೆಡಿಯಾಗಿದೆ. ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾಗುವಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ, ರೆಡಿಯಾಗಿದೆ ಸಿಹಿ ಗೊಜ್ಜು. ಪಾನಿ ರೆಡಿಯಾಗಿದೆ. ಇದಕ್ಕೆ ಚಾಟ್ ಮಸಾಲನೂ ಹಾಕಿ ಆಯಿತು, ರೆಡಿಯಾಗಿದೆ. ಇದನ್ನು ಸೈಡಿಗಿಟ್ಟು ಈಗ ಪೂರಿ ಒಳಗಡೆ ನಾವು ಹಾಕಿ ಸ್ಟಫ್ ಮಾಡೋಕ್ಕೆ ಆಲೂ ಪಲ್ಯ ಮಾಡ್ಕೊಳ್ಳೋಣ. ಈಗ ಪುರಿಯ ಒಳಗಡೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ದೊಡ್ಡದು 3 ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬೇಯಿಸಿ ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ ತುರಿದಿಟ್ಕೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕೀಗ. ಹಾಗೆ ಬಟಾಣಿ ತೊಗೊಂಡಿದ್ದೀನಿ, ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ. ಬಟಾಣಿಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮೆಣಸಿನ ಪುಡಿ ಅಂದರೆ ಖಾರದ ಪುಡಿ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಅದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡುವಾಗ ಚಾಟ್ ಮಸಾಲ, ಆಮೇಲೆ ರುಚಿ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಈರುಳ್ಳಿಯನ್ನು ಚಾಪರಲ್ಲಿ ಬೇಗ ಕಟ್ ಮಾಡ್ಕೊತೀನಿ. ನಾನು ಬೇಯಿಸಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಮ್ಯಾಶರಲ್ಲೂ ಮಾಡ್ಕೋಬೋದು, ಆದರೆ ಎಲ್ಲ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಾದ್ರೆ ನಮ್ಮ ಕೈಯೇ ಸ್ಮ್ಯಾಶರ್ ಆಗಿ ಕೆಲಸ ಮಾಡಬೇಕಾಗತ್ತೆ. ನಾನು ತುಂಬ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಡೋಣ, ಇಲ್ಲ ಮಿಕ್ಸ್ ಮಾಡೋಕೆ ಆಮೇಲೆ ನೀಟಾಗಲ್ಲ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನೀವು ಸಪರೇಟಾಗಿ ಈರುಳ್ಳಿಯನ್ನು ಸಪರೇಟ್ ಇಟ್ಕೊಂಡು ಮಾಡ್ಕೋಬೋದು. ಎರಡೆರಡು ಕೆಲಸ ಆಗುತ್ತೆ, ಫಿಲ್ಲಿಂಗ್ ಎಲ್ಲ ತುಂಬ ಟೈಮ್ ತೊಗೊಳತ್ತೆ. ಅದಕ್ಕೋಸ್ಕರ ನಾನು ಜೊತೆಯಲ್ಲೇ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಈಗ ಕ್ಯಾರೆಟ್ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಬಟಾಣಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು. ಪಾನಿ ಸ್ವಲ್ಪ ಖಾರ ಇದ್ದರೆ ಇದಷ್ಟು ತುಂಬ ಖಾರ ಮಾಡೋದು ಬೇಡ. ನನ್ನ ಪಾನಿ ಹೇಗಾಗಿದೆ ನೋಡಿಲ್ಲ, ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ. ಯಾಕಂದರೆ ಹಸಿಮೆಣಸು ತುಂಬ ಖಾರ ಇರುತ್ತೆ, ಕೆಲವು ಸಲ ಗೊತ್ತಾಗಲ್ಲ. ಚಾಟ್ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಹಾಕಲ್ಲ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಹೊಂದ್ಕೋಬೇಕು. ಈಗ ನಿಮಗೆ ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು. ಈಗ ನಾವು ಪೂರಿಯನ್ನು ಕರ್ಕೊಳ್ಳೋಣ. ಈ ಥರ ರೆಡಿ ಪೂರಿ ಸಿಗುತ್ತೆ ಅಂಗಡಿನಲ್ಲಿ, ಮಾಡೋರು ಮನೇಲೂ ಮಾಡ್ಕೋತಾರೆ. ಈ ಥರ ರೆಡಿ ಪಾನಿಪುರಿ ಸಿಗುತ್ತೆ, ತಂದು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಓವನಲ್ಲೂ ಬರುತ್ತೆ, ಆದರೆ ಆ ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಟೇಸ್ಟು ಬರಲ್ಲ. ಇದು ಓವನಲ್ಲಿ ಮಾಡಿರೋದು ನಾನು ಪೂರಿ. ನೋಡಿ, ಓವನಲ್ಲಿ ಫ್ರೈ ಮಾಡಿದೆ, ನೋಡಿ ಚೆನ್ನಾಗಿ ಬರುತ್ತೆ, ಪರವಾಗಿಲ್ಲ. ಎಣ್ಣೆ ಬೇಡ ಅನ್ನೋರು ಓವನಲ್ಲೂ ಮಾಡ್ಕೋಬೋದು. ಈ ಥರ ಎಣ್ಣೆ ಕಾದಿದೆ. ನಾನೀಗ ಪೂರಿಗಳನ್ನು ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಉಬ್ಕೊಂಡು ಬಂತು ಅಂತ.
ನೋಡಿ ಒಳ್ಳೆ ಬಾಲ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಆದ್ಮೇಲೆ ನಮ್ಮ ಪಾನಿಪುರಿ ಸೆಷನ್, ಸಾಯಂಕಾಲದ ಪಾನಿಪುರಿ ಸೆಷನ್ ರೆಡಿ ಆಗ್ತಾ ಇದೆ. ಅದಕ್ಕೆ ಎಲ್ಲ ಫಿಲ್ ಮಾಡ್ತಾ ಇದ್ದೀವಿ ಮಸಾಲ. ಇನ್ನು ಸ್ವೀಟ್ ಚಟ್ನಿ ಮತ್ತು ಪಾನಿ ಹಾಕ್ಕೊಂಡು ತಿನ್ನೋದು. ಚಾಟ್ ಸೆಷನ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಮನೇಲಿ ಮಾಡಿದ್ರೆ ಹೊರಗಡೆಯಿಂದ ಹೋಗಿ ತಿನ್ನೋದಕ್ಕಿಂತ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ಮನೆಯಲ್ಲೇ ಮಾಡಿ ಸುಲಭವಾಗಿ ಮಾಡ್ಬೋದು. ನೋಡಿ ಆದಮೇಲೆ ಪಾನಿಪುರಿ ನಮ್ಮದು ರೆಡಿಯಾಗಿದೆ. ಈಗ ಎಲ್ಲ ಮಸಾಲ ಫಿಲ್ ಮಾಡಿ ಆಯಿತು. ನಾನು ಸ್ವೀಟ್ ಚಟ್ನಿ ಹಾಕ್ತಾ ಇದ್ದೀನಿ. ಇನ್ನು ಪಾನಿ ಹಾಕ್ಕೊಂಡು ತಿಂದರೆ ಮುಗ್ದೋಯ್ತು. ಪಾನಿ ಹಾಕ್ಕೊಡ್ತೀನಿ ಒನ್ ಬೈ ಒನ್ ತಿನ್ನು. ಇಟ್ಕೊಂಡು ಮೈನ ಚೆಲ್ಕೊಬೇಡ, ಹಾಗೆ ತಿನ್ನು. ನೋಡಿ ರೆಡಿಯಾಗಿದೆ. ಫುಲ್ ಬಾಯ್ ಹಾಕು. ನೋಡಿ ಸ್ವೀಟ್ ಚಟ್ನಿ ಹಾಕ್ಕೊಂಡು ಪಾನಿ ಹಾಕ್ಕೊಂಡು ತಿಂತಾ ಇದ್ದೀನಿ. ಸೂಪರ್ ಸೂಪರ್ ಆಗಿದೆ. ಆದ್ಮೇಲೆ ಹೊರಗಡೆ ಹೋಗಿ ಆರೋಗ್ಯಕ್ಕೆ ಕೆಟ್ಟದಾಗಿರುವಂತಹ ಪಾನಿಪುರಿಯನ್ನು ತಿನ್ನೋದಕ್ಕಿಂತ ಮನೇಲಿ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಇವತ್ತು ನಿಮ್ಗೆ ಎಷ್ಟು ತಿನ್ಬೇಕನ್ಸುತ್ತೆ ಅಷ್ಟು ತಿನ್ಬೋದು. ಇನ್ನೂ ಬೇಕಾದಷ್ಟು ಪುರಿಗಳಿದೆ, ಮಾಡೋದಾದ್ರೆ ಇನ್ನೂ ಬೇಕಷ್ಟು ಪುರಿ ಇದೆ. ಪಾನಿ ಅಂತೂ ನೋಡಿ ಅಷ್ಟಿದೆ, ತುಂಬ ಅದ್ಭುತವಾಗಿದೆ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾಟ್ ಸೆಷನ್ನ ನಾವು ಮುಂದುವರಿಸ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.